ಅದಕ್ಕೆ ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಬ್ರಹ್ಮಜ್ಞಾನವನ್ನು ಅರಿತವನು ಬ್ರಹ್ಮನೇ ಆಗುತ್ತಾನೆ. ಇದನ್ನ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಾತಿದೆ, ಬ್ರಹ್ಮೈವ ಭವತಿ, ಬ್ರಹ್ಮೈವ ಭವತಿ ಅಂದ್ರೆ ಬ್ರಹ್ಮವನ್ನ ಅರಿತವನು ಬ್ರಹ್ಮವೇ ಆಗುತ್ತಾನೆ. ನಾವಿಲ್ಲಿ ಚಿಂತನೆ ಮಾಡಬೇಕು, ಯಾವುದನ್ನ ಗಳಿಸ್ಬೇಕು, ಯಾವುದನ್ನ ಉಳಿಸ್ಕೊಳ್ಬೇಕು, ಯಾವ ಸ್ಥಿತಿಯಲ್ಲಿ ನಾವು ನಿಲ್ಬೇಕು ಅಂತಕ್ಕಂತಹ ಆ ಪ್ರಜ್ಞೆನ ನಾವು ತಂದ್ಕೊಳ್ಬೇಕು. ಇಷ್ಟೆಲ್ಲ ಅನೇಕ ಮಂದಿ ತಜ್ಞರು, ಇಂತಿಂತಹ ದೊಡ್ಡ ದೊಡ್ಡ ವಿಚಾರವಂತರು ಈ ವೇದಿಕೆಯಲ್ಲಿ ಬಂದು ನಮ್ಗೆ ಇಷ್ಟೊಂದು ಜ್ಞಾನವನ್ನ ಕೊಟ್ಟಿದ್ದಾರಲ್ಲ, ನಾವು ಎಷ್ಟರ ಮಟ್ಟಿಗೆ ಮೋಹವನ್ನ ನಾಶ ಮಾಡ್ಕೊಂಡಿದ್ದೀವಿ? ಇನ್ನು ನಮ್ಮಲ್ಲಿ ಏನಾದ್ರು ಆ ಮೋಹ ಅಂತಕ್ಕಂಥದ್ದು ಉಳ್ಕೊಂಡಿದೆಯಾ ಅನ್ನುವಂತಹ ವಿಚಾರವನ್ನ ನಾವು ಸದಾ ಮನನ ಮಾಡ್ತಾ ಹೋಗ್ಬೇಕಾಗತ್ತೆ. ಆದ್ರಿಂದ ಆತ್ಮೀಯರೇ, ನಾವು ಈ ಬ್ರಹ್ಮಜ್ಞಾನವನ್ನ ಅರಿಯುವಂತಹ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರ ಈ ವೇದಿಕೆ ಏನಿದೆ, ಇಲ್ಲಿ ನಿಜವಾಗಿಯೂ ನಾವು ಬ್ರಹ್ಮಜ್ಞಾನಿಗಳಾಗ್ಬೇಕು. ಬ್ರಹ್ಮಜ್ಞಾನವನ್ನು ಅರಿತ ನಂತರ ಬ್ರಹ್ಮವೇ ಆಗ್ಬೇಕು. ಇಷ್ಟೆಲ್ಲ ಸಾಧನೆಯನ್ನ ಮಾಡ್ತಾ ಹೋದಾಗ ಮಾತ್ರ ನಾವು ಇಷ್ಟೊಂದು ವರ್ಷಾನ್ಗಟ್ಲೆ, ವರ್ಷದಿಂದ 1.5 ವರ್ಷದಿಂದ ನಾವು ತಿಳಿತಾ ಇರ್ತಕ್ಕಂಥ ವಿಷಯಗಳು, ತಿಳಿತಾ ಇರ್ತಕ್ಕಂಥ ವಿಚಾರಗಳು ಎಲ್ಲವನ್ನ ನಾವು ಮನನ ಮಾಡಿ ನಾವು ಆ ಸ್ಥಿತಿಗೆ ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ 10ನೇ ಚರಣಕ್ಕೆ ನಾನು ಮಂಗಳವನ್ನ ಆಚರಣೆ ಮಾಡ್ತಾ ಇದ್ದೀನಿ.